ತಿಪಟೂರು ಬಿಎಚ್ ರಸ್ತೆಯ ಪಕ್ಕದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಕೈಗಾಡಿಗಳ ವ್ಯಾಪಾರದಿಂದ ಪಕ್ಕದ ನಗರವಾಸಿಗಳಿಗೆ ಆರೋಗ್ಯ ತೊಂದರೆ ಎಂದು ಆರೋಪ. ತಿಪಟೂರು ನಗರದ ಕೆಆರ್ ಬಡಾವಣೆಯ ಬಿಎಚ್ ರಸ್ತೆಗೆ ಹೊಂದಿಕೊಂಡಿರುವ ಮೊದಲನೇ ಮುಖ್ಯ ರಸ್ತೆಯಲ್ಲಿ ದಿನೇ ದಿನೇ ಕೈಗಾಡಿಗಳು ಮತ್ತು ಸಣ್ಣ ಸಣ್ಣ ತಿಂಡಿ ತಿನಿಸುಗಳ ಅಂಗಡಿಗಳ ಹಾವಳಿ ಹೆಚ್ಚಾಗಿದ್ದು, ಸಂಜೆ ವೇಳೆ ಮಕ್ಕಳು ಮತ್ತು ಸಾರ್ವಜನಿಕರು ದಿನವಿಡೀ ಸಾರ್ವಜನಿಕರು ಕೈಗಾಡಿಗಳ ಅಂಗಡಿಗಳ ಮುಂದೆ ಟೂ ವೀಲರ್ಗಳನ್ನು ರಸ್ತೆ ಮಧ್ಯೆ ನಿಲ್ಲಿಸಿ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗುತ್ತಿದೆ. ಇದರ ಬಗ್ಗೆ ತಾಲೂಕು ಆಡಳಿತ ಮತ್ತು ನಗರಸಭೆಗೆ ಪ್ರತಿ ವರ್ಷ ಲಿಖಿತ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಈ ವ್ಯಾಪ್ತಿಯ ಕೌನ್ಸಿಲರ್ ಎಂಎಸ್ ಯೋಗೇಶ್ ಮತ್ತು ಅಕ್ಕಪಕ್ಕದ ನಿವಾಸಿಗಳಾದ ಡಾಕ್ಟರ್ ವಿದ್ಯಾರಣ್ಯ ಮಾಧ್ಯಮದವರಿಗೆ ಮಾಹಿತಿ ನೀಡಿದರು. ಸಾಲ್ ಗಾಡಿ ಅಂಗಡಿಗಳಲ್ಲಿ ಏನೇನು ವ್ಯಾಪಾರ ಮಾಡ್ತಿದ್ರು ಇದರಲ್ಲಿ ಬರ್ತಿರೋದು ವಾಸನೆ ಏನು ದಿನ ಇದು ಮಾಡೋಕ್ಕೋಸ್ಕರ ತಿಂಡಿಗಳು ಮಾಡೋಕ್ಕೆ ಬರ್ತಿದ್ದು ವಾಸನೆಯಿಂದ ಅದರದ್ದು ಕನಗು ವಾಸನೆಯಿಂದ ಮನೆ ಸುತ್ತಮುತ್ತ ಬರ್ತಿತ್ತು. ಅದಕ್ಕೆ ಅದನ್ನು ಆಸ್ವಾದಿಸಕ್ಕೆ ಬರ್ತಿದ್ದ ಜನಗಳು ನಿಂತ್ಕೊಂಡು ಅದರ ಆಸ್ವಾದನೆ ಮುಗಿದ್ರು ರೋಡಲ್ಲಿ ನಿಂತ್ಕೊಂಡು ಎಲ್ಲೆಲ್ಲಿ ಬೇಕಾಬಿಟ್ಟಿಯಾಗಿ ವಾಹನಗಳು ನಿಲ್ಲಿಸ್ಕೊಂಡು ಸಂಚಾರಕ್ಕೆ ತೊಂದರೆ ಮಾಡ್ಕೊಂಡು ಇದಕ್ಕೆ ಇಲ್ಲಿ ವಾತಾವರಣ ಅಶುದ್ಧಿ ಮಾಡ್ಕೊಂಡು ಇವೆಲ್ಲ ತೊಂದರೆ ಮಾಡ್ತಿದ್ದು ನಮಗೆ ಭಾಳ ತೊಂದರೆ ಸಹಿಸಲು ಅಸಾಧ್ಯವಾಗಿ ಇದು ಹೇಳಿ ಪುರಸಭೆಯಲ್ಲಿ ನಾವು ಮನವಿ ಮಾಡ್ತಿರೋದು ಏನು ಅಂದರೆ ಇಲ್ಲಿರೋ ಯಾರು ಗಾಡಿ ಅಂಗಡಿಯವ್ರು ಯಾರಿದ್ದಾರೆ ಅವ್ರ ಜೀವನ ನಿರ್ವಹಣೆ ಮಾಡೋಕ್ಕೋಸ್ಕರ ಹಾಕೊಂಡಿರೋದ್ರಿಂದ ಯಾವ ಕಾರಣಕ್ಕೂ ಅವ್ರಿಗೆ ತೊಂದರೆ ಮಾಡ್ದಲೆ ಅವ್ರಿಗೆ ಬೇರೆ ಸೂಕ್ತವಾದ ಜಾಗ ಮಾಡಿಕೊಟ್ಟು ಅದರಿಂದ ಪುರಸಭೆಗೂ ಆದಾಯ ಬರೋ ಥರ ಯೋಚನೆ ಮಾಡ್ಕೊಂಡು ಇಲ್ಲಿ ಜನರಿಗೂ ಪುರಸಭೆಯಿಂದ ಎಲ್ಲ ರೀತಿಯಾದ ಅವ್ರು ಹೇಳಿದ್ದು ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ಕೊಂಡು ಇಲ್ಲಿರೋ ನಿವಾಸಿಗಳಿಗೆ ವ್ಯಾಪಾರಿಗಳಿಗೆ ಏನು ನಡೆಸ್ತಾ ಇದ್ದಾರೆ ಅವ್ರಿಗೂ ತೊಂದರೆ ಆಗದಾಗ ಎರಡೂ ಸೂಕ್ತ ರೀತಿಯಲ್ಲಿ ತಾಲೂಕು ಆಡಳಿತದಲ್ಲಿ ಯಾರಿದ್ದಾರೆ ಅವ್ರ ಮುಂದೆ ಬಂದು ಇದಕ್ಕೆ ಪರಿಹಾರ ದೊರಕಿಸ್ಕೊಡ್ಬೇಕು. ಇದು ನನ್ನ ಖಂಡಿತವಾದ ಮನವಿ.